ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಭಾರತದ ಮೇಲೆ ಸಾರಿರುವ ತೆರಿಗೆ ಸಮರದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಟ್ರಂಪ್ ಭಾರತವನ್ನ ತೆರಿಗೆ ವಿಚಾರದಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಬಹುದೊಡ್ಡ ಕಾರಣ ಭಾರತ ಹಾಗೂ ರಷ್ಯಾ ನಡುವಿನ ವ್ಯವಹಾರ. ಭಾರತ ರಷ್ಯಾದಿಂದ ಕಡಿಮೆ ರೇಟ್ನಲ್ಲಿ ತೈಲ ಖರೀದಿ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕ ರಷ್ಯಾಗೆ ನಿರ್ಬಂಧ ವಿಧಿಸಿದೆ. ಈ ನಿರ್ಬಂಧದ ನಡುವೆ ಕೂಡ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದು ಅಮೆರಿಕವನ್ನ ಹೊಟ್ಟೆಗಿಚ್ಚಿನಿಂದ ನರಳುವಂತೆ ಮಾಡಿದೆ. ಇದೇ ಹೊಟ್ಟೆಗಿಚ್ಚು ಈಗ ಭಾರತದ ಮೇಲೆ ತೆರಿಗೆ ಹಾಕೋದಕ್ಕೆ ಕಾರಣವಾಗಿದೆ. ಒಂದು ವೇಳೆ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸದೇ ಇದ್ರೆ ನಾವು ಭಾರತದ ಮೇಲೆ 500% ತೆರಿಗೆ ವಿಧಿಸುತ್ತೇವೆ ಅಂತ ಟ್ರಂಪ್ ಓಪನ್ ಆಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಈಗ ಇಡೀ ದೇಶವೇ ಖುಷಿ ಪಡುವ ಅದೊಂದು ಸುದ್ದಿ ಸಿಕ್ಕಿಬಿಟ್ಟಿದೆ. ರಾಜಸ್ಥಾನದ ಮರುಭೂಮಿಯಲ್ಲಿ ಕಚ್ಚಾ ತೈಲದ ನಿಕ್ಷೇಪಗಳು ಪತ್ತೆಯಾಗಿದೆ. ಅದು ಬರೋಬ್ಬರಿ 200 ತೈಲ ಬಾವಿಯನ್ನ ಕೊರೆಯುವಷ್ಟು ಕಚ್ಚಾ ತೈಲದ ನಿಕ್ಷೇಪ ಮರುಭೂಮಿ ನಾಡು ರಾಜಸ್ಥಾನದಲ್ಲಿ ಪತ್ತೆಯಾಗಿದೆ. ಕಚ್ಚಾ ತೈಲದ ನಿಕ್ಷೇಪ ಸಿಕ್ಕಿರೋದು ಭಾರತಕ್ಕೆ ಮರುಭೂಮಿಯಲ್ಲಿ ಓಯಾಸಿಸ್ ಸಿಕ್ಕಿದ ರೀತಿಯಾಗಿದೆ. ಈ ಸುದ್ದಿ ಕೇಳಿ ಅಮೆರಿಕದ ಹೊಟ್ಟೆಕಿಚ್ಚು ಇನ್ನಷ್ಟು ಹೆಚ್ಚಾಗಿದೆ. ಯಾವ ಕಚ್ಚಾ ತೈಲದ ವಿಚಾರದಲ್ಲಿ ಅಮೆರಿಕ ಧಮಕಿ ಹಾಕಿತ್ತೋ, ಈಗ ಆ ವಿಚಾರದಲ್ಲಿ ಭಾರತಕ್ಕೆ ಯಾವುದೇ ಟೆನ್ಷನ್ ಇಲ್ಲದ ವಾತಾವರಣ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ರಾಜಸ್ಥಾನದಲ್ಲಿ ಎಷ್ಟು ಪ್ರಮಾಣದ ಕಚ್ಚಾ ತೈಲವನ್ನ ತೆಗೆಯಬಹುದು? ಭಾರತ ಇನ್ಮುಂದೆ ತೈಲದ ವಿಚಾರದಲ್ಲಿ ಬೇರೆ ದೇಶಗಳನ್ನ ಅವಲಂಬನೆಯಾಗುವುದು ತಪ್ಪುತ್ತಾ? ಇದರಿಂದ ಅಮೆರಿಕದ ಅಹಂಕಾರ ಇಳಿಯುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಮೆರಿಕ ರಷ್ಯಾ ವಿಚಾರದಲ್ಲಿ ಭಾರತಕ್ಕೆ ಧಮಕಿ ಹಾಕಿದ್ದಕ್ಕೆ ಲೆಕ್ಕವೇ ಇಲ್ಲ. ಹೇಗಾದರೂ ಮಾಡಿ ಭಾರತ ಹಾಗೂ ರಷ್ಯಾ ನಡುವಿನ ತೈಲ ವ್ಯಾಪಾರವನ್ನ ನಿಲ್ಲಿಸಲೇಬೇಕು ಅಂತ ಅಮೆರಿಕ ಜಿದ್ದಿಗೆ ಬಿದ್ದಿತ್ತು. ಅಮೆರಿಕದ ಈ ಧಮಕಿಗಳಿಗೆ ಭಾರತ ಸೊಪ್ಪು ಹಾಕಿಲ್ಲ, ಅದು ಬೇರೆ ವಿಚಾರ. ಹೀಗೆ ತೈಲದ ವಿಚಾರದಲ್ಲಿ ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಪಣ ತೊಟ್ಟಿದ್ದ ಅಮೆರಿಕಾಗೆ ಈಗ ಶಾಕ್ ಮೇಲೆ ಶಾಕ್ ಕಾದಿದೆ. ಭಾರತದಲ್ಲೇ ಕಚ್ಚಾ ತೈಲದ ನಿಕ್ಷೇಪ ಸಿಕ್ಕಿದೆ ಅನ್ನುವ ಸುದ್ದಿ ಅಮೆರಿಕದ ಹೊಟ್ಟೆಗೆ ಬೆಂಕಿ ಇಟ್ಟಿದೆ. ರಾಜಸ್ಥಾನದಲ್ಲಿ ಕಚ್ಚಾ ತೈಲವನ್ನ ಭೂಮಿಯಿಂದ ಹೊರತೆಗೆಯೋದಕ್ಕೆ 200 ತೈಲ ಬಾವಿಗಳನ್ನ ಅಗೆಯುವ ಕೆಲಸಗಳು ಶುರುವಾಗ್ತಾ ಇದೆ. ಈಗ ಇಡೀ ಜಗತ್ನಲ್ಲಿ ಇಂಧನ ರೂಪದಲ್ಲಿ ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇರುವುದು ಕಚ್ಚಾ ತೈಲ. ಇದೇ ಕಾರಣಕ್ಕಾಗಿ ಜಗತ್ತಿನ ಬಹುತೇಕ ಎಲ್ಲಾ ದೇಶಗಳು ಕಚ್ಚಾ ತೈಲಕ್ಕೆ ಅವಲಂಬಿತವಾಗಿವೆ. ಸ್ನೇಹಿತರೆ, ಕಚ್ಚಾ ತೈಲದ ವಿಚಾರದಲ್ಲಿ ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಭಾರತ ಕಚ್ಚಾ ತೈಲದ ವಿಚಾರದಲ್ಲಿ ಬಹುತೇಕವಾಗಿ ಬೇರೆ ದೇಶಗಳನ್ನೇ ಅವಲಂಬಿತವಾಗಿರೋದು. ಭಾರತದಲ್ಲಿ ಸಿಗೋದು ಕೇವಲ 15% ಕಚ್ಚಾ ತೈಲ ಮಾತ್ರ. ಉಳಿದ ಕಚ್ಚಾ ತೈಲವನ್ನ ಭಾರತ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಬೇಕು. ಇದೇ ಕಾರಣಕ್ಕಾಗಿ ಕಚ್ಚಾ ತೈಲದ ವಿಷಯ ಬಂದ್ರೆ ಭಾರತ ಒಂದು ರೀತಿಯಲ್ಲಿ ಸ್ಟೇಬಲ್ ಅಲ್ಲ. ಇದೇ ಕಾರಣಕ್ಕನ್ಸುತ್ತೆ ಅಮೆರಿಕ ಭಾರತಕ್ಕೆ ಈ ರೀತಿ ಧಮಕಿ ಹಾಕೋದು. ಕೆಲವೊಂದು ಅನಿವಾರ್ಯ ಸಿಚುವೇಶನ್ ನಲ್ಲಿ ನಮಗೆ ಅಮೆರಿಕದ ನಿಲುವನ್ನ ವಿರೋಧ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ, ಪಾಲಿಸೋದಕ್ಕೆ ಕೂಡ ಸಾಧ್ಯವಿಲ್ಲ. ರಷ್ಯಾ ಹಾಗೂ ಭಾರತದ ನಡುವಿನ ತೈಲ ವ್ಯಾಪಾರದ ವಿಚಾರದಲ್ಲೂ ಕೂಡ ಹಾಗೆಯೇ ಅಮೆರಿಕ 500% ತೆರಿಗೆ ಹಾಕುತ್ತೆ ಅಂತ ಇದ್ದಕ್ಕಿದ್ದ ಹಾಗೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಸದ್ಯದ ಮಟ್ಟಿಗೆ ರಷ್ಯಾದಷ್ಟು ಕಡಿಮೆ ಬೆಲೆಯಲ್ಲಿ ಬೇರೆ ಯಾವ ದೇಶ ಕೂಡ ಕಚ್ಚಾ ತೈಲವನ್ನ ಭಾರತಕ್ಕೆ ಕೊಡ್ತಾ ಇಲ್ಲ. ಈಗ ಅಮೆರಿಕ ಧಮಕಿ ಹಾಕುತ್ತೆ ಅಂತ ತೈಲ ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಿಬಿಟ್ರೆ ಭಾರತಕ್ಕೆ ದೊಡ್ಡ ಪ್ರಮಾಣದ ನಷ್ಟವಾಗುವ ಸಾಧ್ಯತೆ ಇದೆ. ಹಾಗಂತ ಅಮೆರಿಕದ ಮಾತು ಕೇಳದೇ ಇದ್ರೆ ತೆರಿಗೆ ಬರೇ ಭಾರತದ ಮೇಲೆ ಬೀಳುತ್ತೆ. ಹೀಗಾಗಿ ಭಾರತ ಇದೊಂದು ವಿಚಾರದಲ್ಲಿ ತುಂಬಾನೇ ತಲೆ ಕೆಡಿಸಿಕೊಂಡಿತ್ತು. ಹೀಗೆ ಭಾರತ ತೈಲದ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿರುವಾಗಲೇ ರಾಜಸ್ಥಾನದ ತೈಲ ಬಾವಿಗಳಿಂದ ತೈಲ ತೆಗೆಯುವ ಕೆಲಸ ಶುರುವಾಗಿದೆ. 200 ತೈಲ ಬಾವಿ ಅಂದ್ರೆ ತುಂಬಾ ಸಣ್ಣದು ಅಂತ ಅಂದುಕೊಳ್ಬೇಡಿ. ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಸಂಖ್ಯೆಯಲ್ಲಿ ರೆಡಿ ಆಗ್ತಾ ಇರುವ ಬಾವಿಗಳು. ಇಲ್ಲಿವರೆಗೆ ಇಷ್ಟೊಂದು ತೈಲ ಬಾವಿಗಳನ್ನ ಭಾರತ ಬೇರೆಲ್ಲೂ ಕೂಡ ರೆಡಿ ಮಾಡಿರಲಿಲ್ಲ. ಹಾಗಂತ ರಾಜಸ್ಥಾನದಲ್ಲಿ ಇಲ್ಲಿವರೆಗೆ ಕಚ್ಚಾ ತೈಲವನ್ನ ಹೊರಗೆ ತೆಗ್ದೇ ಇಲ್ಲ ಅಂತಲ್ಲ. 2004ರಲ್ಲಿ ರಾಜಸ್ಥಾನದ ಮರುಭೂಮಿಯಲ್ಲಿ ಕಚ್ಚಾ ತೈಲದ ನಿಕ್ಷೇಪ ಪತ್ತೆಯಾಗಿತ್ತು. 2009ರಿಂದ ಕಚ್ಚಾ ತೈಲವನ್ನ ಅಲ್ಲಿ ಹೊರ ತೆಗೆಯಲಾಗಿತ್ತು. ಈಗ ರಾಜಸ್ಥಾನದ ಮತ್ತೊಂದು ಕಡೆ ತೈಲ ನಿಕ್ಷೇಪ ಪತ್ತೆಯಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಭಾರತದಲ್ಲಿ ಸಿಗುವ ಕಚ್ಚಾ ತೈಲದಲ್ಲಿ 30% ಕಚ್ಚಾ ತೈಲದ ಉತ್ಪಾದನೆ ಆಗೋದು ರಾಜಸ್ಥಾನದಲ್ಲಿ. ಮುಂಬೈನಲ್ಲಿ ಅತಿ ಹೆಚ್ಚು ಅಂದ್ರೆ 40% ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡಲಾಗುತ್ತೆ. ಗುಜರಾತ್ನಲ್ಲಿ 10ರಿಂದ 15% ಕಚ್ಚಾ ತೈಲ ಹೊರತೆಗೆಯಲಾಗುತ್ತೆ. ಈಗ ರಾಜಸ್ಥಾನದಲ್ಲಿ ಮತ್ತೆ 200 ತೈಲ ಬಾವಿಗಳನ್ನ ನಿರ್ಮಾಣ ಮಾಡಿರೋದ್ರಿಂದ ರಾಜಸ್ಥಾನದ ತೈಲ ಉತ್ಪಾದನಾ ಕ್ಷಮತೆ ಮತ್ತಷ್ಟು ಹೆಚ್ಚಾಗ್ಲಿಕ್ಕಿದೆ. ಈಗ ರಾಜಸ್ಥಾನದಲ್ಲಿ ಹೊರತೆಗೆಯುವ ಕಚ್ಚಾ ತೈಲಕ್ಕಿಂತ ಇನ್ಮುಂದೆ ರಾಜಸ್ಥಾನದ ಮರುಭೂಮಿಯಿಂದ 2 ಪಟ್ಟು ಹೆಚ್ಚು ತೈಲವನ್ನ ಹೊರತೆಗೆಯಲಾಗುತ್ತೆ.
ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು, ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಇದು ರಾಜಸ್ಥಾನದ ವಿಚಾರ ಆದರೆ ತಿಂಗಳ ಹಿಂದೆ ಅಂಡಮಾನ್ ನಲ್ಲಿ ಕೂಡ ಇಂಥದ್ದೇ ತೈಲ ನಿಕ್ಷೇಪ ಪತ್ತೆಯಾಗಿರುವ ಬಗ್ಗೆ ನಿಮಗೆ ಗೊತ್ತಿರಬಹುದು. ಕಳೆದ ತಿಂಗಳು ಅಂಡಮಾನ್ ನಲ್ಲಿ ತೈಲ ನಿಕ್ಷೇಪ ಪತ್ತೆಯಾಗಿರುವ ಸುದ್ದಿ ಭಾರತದಲ್ಲಿ ಖುಷಿಯ ಅಲೆಯನ್ನೇ ಮೂಡಿಸಿತ್ತು. ಅದು ಕೂಡ ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,84,550 ಕೋಟಿ ಲೀಟರ್ ಕಚ್ಚಾ ತೈಲ ಅಂಡಮಾನ್ನ ಭೂಮಿಯಿಂದ ಹೊರತೆಗೆಯಬಹುದು ಅಂತ ತಜ್ಞರು ಹೇಳಿದ್ರು. ಇಂಥದ್ದೊಂದು ಜಾಕ್ಪಾಟ್ ಗಯಾನಾ ದೇಶಕ್ಕೆ ಬಿಟ್ಟರೆ ಬೇರೆಲ್ಲೂ ಕೂಡ ಹೊಡೆದಿರಲಿಲ್ಲ. ಇದೇ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದನ್ನ ಭಾರತದ ಜಾಕ್ಪಾಟ್ ಅಂತಾನೆ ಕರೆದು ಬಿಟ್ಟಿದ್ವು. ಇದೆಲ್ಲ ಸರಿಯಪ್ಪ, ಕಚ್ಚಾ ತೈಲ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದ್ರೆ ಭಾರತಕ್ಕೆ ಯಾವೆಲ್ಲ ರೀತಿಯಲ್ಲಿ ಲಾಭವಾಗುತ್ತೆ ಅಂತ ಕೇಳಿದ್ರೆ, ಮೊದಲೇದಾಗಿ ಭಾರತದ ಆರ್ಥಿಕತೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಸದ್ಯ ಭಾರತದ ಆರ್ಥಿಕತೆ $3.7 ಟ್ರಿಲಿಯನ್ ಇದೆ. ಅದೇ ಅಂಡಮಾನ್ ಹಾಗೂ ರಾಜಸ್ಥಾನದಿಂದ ತೈಲವನ್ನು ಹೊರತೆಗೆದರೆ ಭಾರತದ ಆರ್ಥಿಕತೆ $20 ಟ್ರಿಲಿಯನ್ ಏರಿಕೆ ಆಗಲಿಕ್ಕಿದೆ. ಅಂದರೆ ಚೀನಾವನ್ನ ಹಿಂದಿಕ್ಕಿ ಭಾರತ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಕೇವಲ ಕಚ್ಚಾ ತೈಲ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ಮಟ್ಟಿಗೆ ಬದಲಾವಣೆ ಮಾಡುತ್ತೆ ಅನ್ನೋದನ್ನ ನೋಡಿ. ಕೇವಲ ಆರ್ಥಿಕತೆ ಮಾತ್ರವಲ್ಲ, ಭಾರತ ಇತರೆ ದೇಶಗಳಿಗೆ ಅವಲಂಬಿತವಾಗೋದು ಕೂಡ ತಪ್ಪುತ್ತೆ. ನಾವು ಆರಂಭದಲ್ಲೇ ಹೇಳಿದಂತೆ ನಾವು ನಮ್ಮ ಅಗತ್ಯದ 85ರಿಂದ 90% ಕಚ್ಚಾ ತೈಲವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ತೇವೆ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ರಷ್ಯಾದಂತಹ ದೇಶಗಳಿಂದ ನಾವು ತೈಲವನ್ನ ಇಲ್ಲಿವರೆಗೆ ಆಮದು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿಂದ ಬರುವ ತೈಲದಿಂದಲೇ ನಮ್ಮ ಕಾರ್ಖಾನೆಗಳು, ವಾಹನಗಳು ಕೆಲಸ ಮಾಡೋದು. ಒಂದು ವೇಳೆ ಈ ದೇಶಗಳಿಂದ ತೈಲ ಬರೋದು ನಿಂತು ಬಿಟ್ರೆ ಎಲ್ಲಾ ಕೆಲಸಗಳು ನಿಂತು ಹೋಗುತ್ತವೆ. ಭಾರತದ ಆರ್ಥಿಕತೆ ಕೂಡ ಕುಸಿಯುತ್ತಾ ಹೋಗುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ ಭಾರತ ಬರೋಬ್ಬರಿ 232 ಮಿಲಿಯನ್ ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಆಮದು ಮಾಡಿಕೊಂಡಿದೆ. ಇದರ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 11 ಲಕ್ಷ ಕೋಟಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ ವೇಳೆ ಇಷ್ಟು ಪ್ರಮಾಣದ ಕಚ್ಚಾ ತೈಲ ಭಾರತದಲ್ಲಿ ಇರ್ತಾ ಇದ್ರೆ ಭಾರತದ ಪರಿಸ್ಥಿತಿ ಹೇಗಿರ್ತಾ ಇತ್ತು ಅಂತ. ನಾವು ಇಷ್ಟೆಲ್ಲ ಕೋಟಿ ಹಣವನ್ನ ವಿದೇಶಗಳಿಗೆ ಕೊಡೋದು ತಪ್ತಾ ಇತ್ತು, ನಮಗೆ ಲಾಭ ಕೂಡ ಆಗ್ತಾ ಇತ್ತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಂಗತಿ ಅಂದರೆ ಭಾರತದಲ್ಲಿ ಇಂಧನ ಬೆಲೆಗಳು ತೀರಾ ಕಡಿಮೆ ಆಗ್ತಾ ಇತ್ತು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಭಾರತದಲ್ಲಿ ಇಂಧನ ದರ ಡಿಸೈಡ್ ಆಗೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಆಧಾರವಾಗಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದರ ನೇರ ಪರಿಣಾಮ ಭಾರತದ ಮೇಲೆ ಆಗೇ ಆಗುತ್ತೆ. ಭಾರತದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಗಗನಕ್ಕೇರುತ್ತೆ. ನಾವು ತೈಲವನ್ನು ಆಮದು ಮಾಡಿಕೊಳ್ಳುವ ದೇಶದಲ್ಲಿ ಏನಾದರೂ ರಾಜಕೀಯ ಅಸ್ಥಿರತೆ ಉದ್ಭವಿಸಿದ್ರೂ ಕೂಡ ಅದರ ಪರಿಣಾಮ ನಮ್ಮ ದೇಶದ ಮೇಲೆ ಆಗುತ್ತೆ. ಈಗ ಉದಾಹರಣೆಗೆ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಅಮೆರಿಕ ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ಧಮಕಿ ಹಾಕ್ತಾ ಇರೋದು. ಅದೇ ಒಂದು ವೇಳೆ ಭಾರತದಲ್ಲೇ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ತೈಲ ಬರ್ತಾ ಇದ್ರೆ ನಾವು ಇದಕ್ಕೆಲ್ಲ ಕೇರ್ ಮಾಡಬೇಕಾದ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇರಲಿಲ್ಲ. ತೈಲದ ವಿಚಾರದಲ್ಲಿ ಯಾರನ್ನ ಕೂಡ ಅವಲಂಬಿತರಾಗಬೇಕಾದ ಪರಿಸ್ಥಿತಿ ಭಾರತಕ್ಕೆ ಬರ್ತಾನೆ ಇರಲಿಲ್ಲ. ಹೀಗೆ ಭಾರತದಲ್ಲೇ ತೈಲ ಸಿಕ್ಕಿದ್ರೆ ಭಾರತಕ್ಕೆ ತುಂಬಾನೇ ಲಾಭ ಇದೆ. ಸದ್ಯ ರಾಜಸ್ಥಾನದಲ್ಲಿ ಡ್ರಿಲ್ಲಿಂಗ್ ಕಾರ್ಯ ಶುರುವಾಗಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅಂಡಮಾನ್ನಲ್ಲಿ ಕೂಡ ತೈಲ ಹೊರತೆಗೆಯುವ ಕೆಲಸಗಳು ಶುರುವಾಗಬಹುದು. ಈ ಎರಡೂ ಕಡೆಯಲ್ಲಿ ಕೂಡ ತೈಲ ಹೊರತೆಗೆಯುವ ಕೆಲಸ ಶುರುವಾದರೆ ಭಾರತದ ಅದೃಷ್ಟ ಬದಲಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ನಮ್ಮ ದೇಶದಲ್ಲೇ ತೈಲ ಸಿಕ್ಕಿಬಿಟ್ರೆ ಅಮೆರಿಕದ ಯಾವುದೇ ಧಮಕಿಗೆ ನಾವು ಹೆದರಬೇಕಾದ ಅಗತ್ಯ ಇಲ್ಲ. ಅದೇನೇ ಇರಲಿ, ರಾಜಸ್ಥಾನದಲ್ಲಿ ಆದಷ್ಟು ಬೇಗ ತೈಲ ಹೊರತೆಗೆಯುವ ಕೆಲಸ ಶುರುವಾಗಲಿ. ಭಾರತ ಆದಷ್ಟು ಬೇಗ ಅಭಿವೃದ್ಧಿ ಹೊಂದಲಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.